ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಆನರೇಬಲ್ ಮಿನಿಸ್ಟರ್ RDPR ಡಿಪಾರ್ಟ್ಮೆಂಟ್ ಈಶ್ವರ್ ಖಂಡ್ರೆ ಸರ್ ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ನಿನ್ನೆ ಅಂದರೆ 24 ಜೂನ್ 2026ಗೆ ಒಂದು ಡೀಟೇಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ ಏನು ವ್ಯಾಪ್ತಿನಲ್ಲಿ ಏನು ಮನೆಗಳು ಅಥವಾ ಪ್ಲಾಟ್ಗಳು ಬರುತ್ತವೆ ಅಥವಾ ಆಸ್ತಿ ಏನು ಬರುತ್ತೆ ಅದಕ್ಕೇನು ಹೊಸದಾಗಿ ಖಾತಾ ಅಂದರೆ ಈ ಸ್ವತ್ತು ಅಂತ ಏನಂತೀವಿ, ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಅಥವಾ ಅಪ್ಡೇಟನ್ನು ಶೇರ್ ಮಾಡಿದ್ದಾರೆ. ಅವ್ರದ್ದೇನು ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ಕೂಡ ಡೀಟೇಲ್ ಆಗಿ ಪಾಯಿಂಟ್ ವೈಸ್ ಇಲ್ಲಿ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡಿದ್ದಾರೆ. ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನೋಡ್ಬೋದು ಇಲ್ಲಿ. ಸೊ ಈ ಡಿಪಾರ್ಟ್ಮೆಂಟ್ ಅಂದರೆ ಇಲ್ಲಿ ಏನು RDPR ಡಿಪಾರ್ಟ್ಮೆಂಟ್ ಏನು ಅಧಿಕಾರಿ ಇರ್ತಾರೆ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಸೊ ಈ ಸ್ವತ್ತು ರಿಲೇಟೆಡ್ ಮತ್ತು ಕುಡಿಯೋ ನೀರು ರಿಲೇಟೆಡು ನಾವೆಲ್ಲ ಡಿಸಿಷನ್ಸನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಈ ಮೀಟಿಂಗ್ನಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಏನಿದೆಯಲ್ಲ ಅದು ಟೋಟಲ್ ಬಂದುಬಿಟ್ಟು ಒಂದು 6 ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಅವು ಎಲ್ಲ ಕೂಡ ಪಾಯಿಂಟ್ಸ್ ನಿಮಗೆ 6 ಪಾಯಿಂಟ್ಸು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ನೀವು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನೋಡಿ, ದಾಖಲೆ ಇಲ್ಲದ ಗ್ರಾಮ ಠಾಣಾ ಹಳೆಯ ಮನೆಗಳಿಗೆ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ ಅಂತಂದರೆ ಸಿಂಪ್ಲಿಫೈ ದ ರೂಲ್ಸ್ ಟು ಇಶ್ಯೂ ಈ ಸ್ವತ್ತು ಟು ಓಲ್ಡ್ ವಿಲೇಜ್ ಸೈಟ್ ಗ್ರಾಮ ಠಾಣಾ ಹೌಸ್ ದಟ್ ಡು ನಾಟ್ ಹ್ಯಾವ್ ಓನರ್ಶಿಪ್ ಡಾಕ್ಯುಮೆಂಟ್ಸ್ ಅಂತಂದರೆ ಇಲ್ಲಿ ಫಸ್ಟ್ ಗ್ರಾಮ ಠಾಣಾ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಗ್ರಾಮ ಠಾಣಾ ಒಳಗಡೆ ಏನು ಆಸ್ತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲು ಇದೊಂದು ಹಳ್ಳಿ ಇದೆ ಅಂತ ತಿಳ್ಕೊಳ್ಳಿ. ಆ ಹಳ್ಳಿನಲ್ಲಿ ಒಂದು ಮೇನ್ ಊರು ಇರುತ್ತಲ್ಲ, ಲೈಕ್ ಮೇನ್ ಎಲ್ಲಿ ಮನೆಗಳು ಇರುತ್ತಲ್ಲ ಅಕ್ಕಪಕ್ಕದಲ್ಲಿ ಹೊಲ ಇರುತ್ತೆ, ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ. ಬಟ್ ಮೇನ್ ಏನು ವಿಲೇಜ್ ಬೌಂಡ್ರಿ ಇರುತ್ತೆ ಅಲ್ಲಿ ಯಾವುದೇ ರೀತಿಯಾದ ಆ ಏರಿಯಾಗೆ ಸರ್ವೆ ನಂಬರ್ ಇರಂಗಿಲ್ಲ. ಓಕೆ, ಸೊ ಅಂತ ನಾವು ಈ ಊರಿಗೆ ಏನಂತೀವಿ ಓಲ್ಡ್ ವಿಲೇಜ್ ಬೌಂಡ್ರಿ ಅಥವಾ ಮೇನ್ ಏನು ಊರು ಇರುತ್ತೆ ಅಲ್ಲಿ ಹಳೆಯ ಕಾಲದಿಂದ ಮನೆಗಳಿರುತ್ತೆ. ಓಕೆ, ಸೊ ಅಲ್ಲಿ ಈ ರೀತಿ ನಮ್ಮದು ಮನೆಗಳಿದ್ರೆ ಅಲ್ಲಿ ನಮಗೆ ಆ ರೀತಿ ಮನೆಗಳಿಗೆ ನಮಗೆ ಈ ಸ್ವತ್ತು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಯಾವುದೇ ರೀತಿಯಾದ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಂಗಿಲ್ಲ ಅಂತ ಉದಾಹರಣೆ ತಿಳ್ಕೊಳ್ಳಿ. ಸೊ ಇಫ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಸೊ ಅವಾಗ ಏನು ಮಾಡ್ತೀವಿ ಅಂತಂದರೆ ಈ ಸ್ವತ್ತು ಕೊಡಲಿಕ್ಕೆ ನಾವು ಸಿಂಪ್ಲಿಫೈ ಮಾಡ್ತೀವಿ, ಸರಳೀಕರಣ ಮಾಡ್ತೀವಿ, ಸೊ ದ್ಯಾಟ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಈ ಸ್ವತ್ತುಗೆ ಆ್ಯಂಡ್ ಅವರಿಗೆ ಈ ಸ್ವತ್ತು ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮುಂಚೆ ಏನಿತ್ತು ರಿಜಿಸ್ಟ್ರೇಷನ್ ಡೀಡು, ಅದರ ಸೇಲ್ ಡೀಡು, ಗಿಫ್ಟ್ ಡೀಡು, ರಿಲೀಸ್ ಡೀಡು, ಪಾರ್ಟಿಷನ್ ಡೀಡು ಈ ರೀತಿ ಕಂಪಲ್ಸರಿ ನೋಂದಣಿ ಪತ್ರ ಬೇಕೇ ಅಂತ ಹೇಳಿದರು. ಬಟ್ ಇವಾಗ ನಾವು ಈ ರೂಲ್ಸ್ನಲ್ಲಿ ಸರಳೀಕರಣ ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಕೂಡ ಬೇರೆ ಆಪ್ಷನ್ಸನ್ನು ಮಾಡ್ತೀವಿ. ಸೊ ದ್ಯಾಟ್ ಬೈ ದ ಸಿಂಪ್ಲಿಫೈಯಿಂಗ್ ದ ರೂಲ್ಸ್ ಎಲ್ಲರಿಗೂ ಕೂಡ ಈ ಸ್ವತ್ತು ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಸ್ವತ್ತು ಏನಿದೆಯಲ್ಲ ಅದು 11A ಖಾತಾ ಸಿಗುತ್ತೆ, 11A ಕ್ಯಾಟಗರಿದು ಈ ಸ್ವತ್ತು ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಅದೇನು ಈಗ ವಿಲೇಜ್ ಬೌಂಡ್ರಿ ಯಾವ ರೀತಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ದಿಶಾಂಕ್ ಅಂತ ಒಂದು ಆ್ಯಪ್ ಇದೆ, ರೈಟ್? ಆ ಮ್ಯಾಪ್ನಲ್ಲಿ ನೀವು ನೋಡ್ಕೋಬೋದು. ಅಥವಾ ತಹಸೀಲ್ದಾರ್ದಿಂದ ಒಂದು ಅಪ್ರೂವ್ಡ್ ಆಗಿರೋ ಒಂದು ಮ್ಯಾಪ್ ಕೂಡ ಸಿಗುತ್ತೆ, ನಿಮ್ಮ ಜಾಗ ಗ್ರಾಮ ಠಾಣಾ ಏರಿಯಾ ಒಳಗಡೆ ಬರುತ್ತೆ ಅಂತ. ಓಕೆ, ಸೊ ಇವೆರಡು ಆಪ್ಷನನ್ನು ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಈ ರೀತಿ ಗ್ರಾಮ ಠಾಣಾ ಸೈಟ್ಸ್ಗಳಿಗೆ ಇಫ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದವರು ಕೂಡ ಬೈ ಸಿಂಪ್ಲಿಫೈಯಿಂಗ್ ದ ರೂಲ್ಸ್ ನಾವು ಈ ಸ್ವತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು, ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ವರೆಗೆ ವಿಸ್ತರಿಸು ಅಂತಂದರೆ ಎಕ್ಸ್ಟೆಂಡ್ ದ ಡೆಡ್ಲೈನ್ ಫಾರ್ ಸಬ್ಮಿಟಿಂಗ್ ಫಾರ್ಮ್ 11B ಅಪ್ಲಿಕೇಶನ್ಸ್ ಅಂಟಿಲ್ ಸೆಪ್ಟೆಂಬರ್. ಸೊ ಬೇಸಿಕಲಿ 11B ಖಾತಾ ಏನಿರುತ್ತೆ, ಸೊ ಅವು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಆನ್ಲೈನ್ ಮೂಲಕ. ಈ ಸ್ವತ್ತು 2.0 ಏನು ವೆಬ್ಸೈಟ್ ಇದೆ ಅಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಅದು ಏನು ಡೆಡ್ಲೈನ್ ಇದೆಯಲ್ಲ ಅದು ಸೆಪ್ಟೆಂಬರ್ವರೆಗೂ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೀವು ಅನ್ಬೋದು. ಓಕೆ, ಸೊ ಬೇಸಿಕಲಿ ಇಫ್ ನೀವು ಇನ್ನೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ 11Bಗೆ ಅಂತಂದರೆ ನೀವು ಸಬ್ಮಿಷನ್ ಮಾಡ್ಬೋದು. ಸೊ ಇಲ್ಲಿ ಮೂರನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಈ ಸ್ವತ್ತು ಅರ್ಜಿಗಳನ್ನು 15 ದಿನ ಅಂತಂದರೆ ಬೇಸಿಕಲಿ ಈಗ ನಾವು ಅಪ್ಲಿಕೇಶನ್ ಹಾಕಿದ ಮೇಲೆ ವಿದಿನ್ 15 ಡೇಸ್ ಒಳಗಡೆ ನಮಗೆ ಅದು ಖಾತಾ ಅಥವಾ ಅದು ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ. ಎನ್ಶ್ಯೂರ್ ಆಲ್ ಈ ಸ್ವತ್ತು ಅಪ್ಲಿಕೇಶನ್ಸ್ ಆರ್ ಡಿಸ್ಪೋಸ್ಡ್ ಆಫ್ ವಿದಿನ್ 15 ಡೇಸ್. ಶೋ ಕಾಸ್ ನೋಟಿಸಸ್ ಆ್ಯಂಡ್ disciplinary action will be initiated against PDOs for unnecessary delays. ಸೊ ಬೇಸಿಕಲಿ ಇಫ್ 15 ಡೇಸ್ ಒಳಗಡೆ ಆಗಿಲ್ಲ ಅಂತಂದರೆ ಈ ಸ್ವತ್ತು ಏನು ಪ್ರೊಸೆಸ್ ಮಾಡೋದೇನು ಅಪ್ಲಿಕೇಶನ್ ಪ್ರೊಸೆಸ್ ಮಾಡೋದೇನು ಟೈಮ್ ಇದೆ, ಸೊ ಅದು ವಿದಿನ್ 15 ಡೇಸ್ ಆಗಲೇಬೇಕು. ಇಲ್ಲ ಅಂತಂದರೆ PDO ಅನ್ನೆಸೆಸರಿ ಡಿಲೇ ಮಾಡಬಾರ್ದು, ಇಲ್ಲಾಂದರೆ ನಾವು ಆ್ಯಕ್ಷನ್ ಕೂಡ ತಗೋತೀವಿ, ನೋಟಿಸ್ ಕೂಡ ಅವರಿಗೆ ಕೊಡ್ತೀವಿ, ಸೊ ಡಿಸಿಪ್ಲಿನರಿ ಆ್ಯಕ್ಷನ್ ತಗೋತೀವಿ ಅಂತ ಇಲ್ಲಿ ಒಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ 4ನೇ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಸರ್ಕಾರಿ ಖರಾಬು ಹಾಗೂ ಗೋಮಾಳ. ಸೊ ಬೇಸಿಕಲಿ ಇಲ್ಲಿ ಏನಾಗ್ತದರೆ ಯಾವುದೇ ರೀತಿಯಾದ ಈ ಸ್ವತ್ತು ಅಂದರೆ ನಾವು ಖಾತಾ ಕೊಡಂಗಿಲ್ಲ. ನೋ ಈ ಸ್ವತ್ತು ವಿಲ್ ಬಿ ಇಶ್ಯೂಡ್ ಟು ಅನ್ಅಥರೈಸ್ಡ್ ಲೇಔಟ್ಸ್ ಡೆವಲಪ್ಡ್ ಆನ್ ಗೌರ್ಮೆಂಟ್ ಖರಾಬ್ ಆರ್ ಗೋಮಾಲಾ ಲ್ಯಾಂಡ್. ಸೊ ಬೇಸಿಕಲಿ ಅನಧಿಕೃತ ಲೇಔಟ್ಗಳಿಗೆ ಅಂತಂದರೆ ಅನ್ಅಥರೈಸ್ಡ್ ಏನು ಲೇಔಟ್ಸ್ ಇರುತ್ತೆ ಅಂದರೆ ಈ ಸ್ವತ್ತು ಆ್ಯಕ್ಚುಲಿ ಈಗ ನಿಮ್ಮದು ಪ್ರಾಪರ್ಟಿ ಖರಾಬ್ ಲ್ಯಾಂಡ್ ಅಥವಾ ಗೋಮಾಳ ಲ್ಯಾಂಡ್ನಲ್ಲಿ ಬರ್ತಾ
ಬರ್ತಾ ಇದೆ ಅಂತಂದ್ರೆ ತಿಳ್ಕೊಳ್ಳಿ. ಓಕೆ, ಅಂಥ ಪ್ರಾಪರ್ಟೀಸಿಗೆ ಅಂಥ ಲ್ಯಾಂಡ್ನಲ್ಲಿ ನಿಮ್ಮದು ಆಸ್ತಿ ನಿಮ್ಮದು ಪ್ಲಾಟು ಬರ್ತಾ ಇದೆ ಅಂತಂದರೆ ಈ ಸ್ವತ್ತು ನಾವು ಕೊಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅನ್ಅಥರೈಸ್ಡ್ ಲೇಔಟ್ ಇದ್ದರೆ ಈ ಸ್ವತ್ತು ಸಿಗಂಗಿಲ್ಲ. ಖರಾಬ್ ಆರ್ ಗೋಮಾಳ ಲ್ಯಾಂಡ್ ಅಂತಂದರೆ ಆ ರೀತಿ ಲ್ಯಾಂಡ್ ಯಾವುದು, ಆ ಲ್ಯಾಂಡು ಅದು ಗೌರ್ಮೆಂಟಿಗೆ ಇರುತ್ತೆ ಅದು. ಓಕೆ, ಸೊ ಅದು ಲ್ಯಾಂಡ್ ಗೌರ್ಮೆಂಟಿಗೆ ಸೇರುತ್ತೆ. ಸೊ ಆ ರೀತಿ ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ನಿಮಗೆ ಈ ಸ್ವತ್ತು ಸಿಗಲ್ಲ ಅಂತ ಕ್ಲಿಯರ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಫಿಫ್ತ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಬಿ ಖಾತಾಗಳನ್ನು ಎ ಖಾತಾ ಆಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟ. ಸೊ ಬೇಸಿಕಲಿ ಕ್ಯಾಬಿನೆಟ್ನಲ್ಲಿ, ಸೊ ಇದು ಹೇಳೋಕ್ಕಿಂತ ಮುಂಚೆ ಬಿ ಖಾತಾ ಟು ಎ ಖಾತಾ ಏನಿದೆಯಲ್ಲ, ಅಂದರೆ 11B ದಿಂದ 11A ಖಾತಾ. ಸೊ ಆ್ಯಕ್ಚುಲಿ 11B ಖಾತಾದಿಂದ 11A ಖಾತಾಗೆ ನೀವು ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಓಕೆ, ಮುಂಚೆ ಕೂಡ ಇದು ಅನೌನ್ಸ್ಮೆಂಟ್ ಮಾಡಿದ್ರು, ನಾನು ವಿಡಿಯೋ ಕೂಡ ಮಾಡಿದ್ದೆ, ಸಿಂಪ್ಲಿಫೈಡ್ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಅಂತ. ಆನರೇಬಲ್ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸರ್ ಇದನ್ನು ಅನೌನ್ಸ್ಮೆಂಟ್ ಮಾಡಿದರು. ಸೊ ಮುಂಚೆ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಸ್ಕೀಮ್, ನನ್ನ ಈ ಖಾತೆ ಅಂತ. ಬಟ್ ಇವಾಗ ಎಲಿಜಿಬಲ್ ಪ್ರಾಪರ್ಟೀಸ್ ಅಕ್ರಾಸ್ ಕರ್ನಾಟಕ ರೂರಲ್ ಆ್ಯಂಡ್ ಅರ್ಬನ್ ಅಂತಂದರೆ ರೂರಲ್ ಅಂತಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕೂಡ. ಸೊ ಅರ್ಬನ್ ಅಂತಂದರೆ ಇವೆಲ್ಲ ಮಹಾನಗರ ಪಾಲಿಕೆ, ನಗರಸಭೆ, ಪೌರಸಭೆ, ಪಟ್ಟಣ ಪಂಚಾಯತ್ನಲ್ಲಿ. ಸೊ ಇಲ್ಲಿ ಕೂಡ ನಾವು ಇದನ್ನು ಲಾಗು ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಓಕೆ, ಬಟ್ ಈಗ ಇನ್ನೊಂದು ಪಾಯಿಂಟ್ ಏನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ, ಅನೌನ್ಸ್ಮೆಂಟ್ ಮಾಡಿದ್ರು, ಇಲ್ಲೇನು ಹೇಳ್ತಾ ಇದ್ದಾರೆ, ದ ಪ್ರಪೋಸಲ್ ಟು ಕನ್ವರ್ಟ್ ಬಿ ಖಾತಾ ಇಂಟು ಎ ಖಾತಾ ವಿಲ್ ಬಿ ಪ್ಲೇಸ್ಡ್ ಬಿಫೋರ್ ದ ಸ್ಟೇಟ್ ಕ್ಯಾಬಿನೆಟ್ ಫಾರ್ ಎ ಡಿಸಿಷನ್ ಅಂತಂದರೆ, ಈಗ ಸಚಿವ ಸಂಪುಟದಲ್ಲಿ ನಾವು ಇದನ್ನು ಡಿಸ್ಕಷನ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಯಾಕಂತಂದರೆ ಎಷ್ಟು ಗೈಡ್ಲೈನ್ ವ್ಯಾಲ್ಯೂ ಇರಬೇಕು. ಈಗ ಬೆಂಗಳೂರಿನಲ್ಲಿ GBA ಲಿಮಿಟ್ಸ್ನಲ್ಲಿ 2% ಗೈಡ್ಲೈನ್ ವ್ಯಾಲ್ಯೂ ಅಂತ ಫಿಕ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ 11B ಟು 11A ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡಬೇಕು ಅನ್ನೋ ಕನ್ವರ್ಷನ್ ಮಾಡಬೇಕು ಅಂತಂದರೆ ಇನ್ನೂ ರೂಲ್ಸ್ ಕ್ಲಿಯರ್ ಆಗಿ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಅದು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ, ಎಷ್ಟು ಫೀಸ್ ಆಗುತ್ತೆ, ಎಷ್ಟು ಗೈಡ್ಲೈನ್ ವ್ಯಾಲ್ಯೂ ಆಗುತ್ತೆ. ಸೊ ಇವೆಲ್ಲ ಕೂಡ ನಾವು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಡಿಸ್ಕಷನ್ ಮಾಡಿಬಿಟ್ಟು ಒಂದು ಡಿಸಿಷನನ್ನು ತೊಗೋತೀವಿ ಅಂತ ಇಲ್ಲಿ ಒಂದು ಪಾಯಿಂಟನ್ನು ಹೇಳಿದ್ದಾರೆ. ಸೊ ಆದಷ್ಟು ಬೇಗ ನೀವು ಅನ್ಬೋದು 11B ಖಾತಾ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತಂದರೆ ನೀವು ಅದನ್ನು 11A ಖಾತಾ ಆಗಿ ಕನ್ವರ್ಷನ್ ಮಾಡ್ಕೋಬೋದು ಬರೋ ದಿನಗಳಲ್ಲಿ ಅಂತ ಇಲ್ಲಿ ಇದರಿಂದ ಅರ್ಥ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ 6 ಪಾಯಿಂಟ್ಸ್ ನೋಡಿ. ಇದು 6 ಪಾಯಿಂಟ್ ಏನಿದೆಯಲ್ಲ, ಇದು ಕುಡಿಯೋ ನೀರು ರಿಲೇಟೆಡ್ ಇದೆ. ಸೊ ಬೇಸಿಕಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಳೆ ಆಗ್ತಾ ಇಲ್ಲ, ರೈಟ್, ತುಂಬ ಕಡಿಮೆ ಆಗ್ತಾ ಇದೆ. ಸೊ ಬಟ್ ನಮ್ಮ ಹತ್ರ ಏನು ಶಾರ್ಟೇಜ್ ಆಫ್ ಫಂಡ್ ಇಲ್ಲ, ಅಂದರೆ ದುಡ್ಡು ಏನು ಕಡಿಮೆ ಇಲ್ಲ. ಯಾಕಂದರೆ ನೀರು ಕುಡಿಯೋಕ್ಕೆ ಎಷ್ಟು ಫಂಡ್ಸ್ ಇದೆ ಅದು ನಾವು ಡಿಸ್ಪರ್ಸ್ ಮಾಡಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಆಲ್ರೆಡಿ 117 crore rupees ರಿಲೀಸ್ ಮಾಡಿದ್ದಾರೆ. ಸೊ ಯಾವ್ಯಾವ ಹಳ್ಳಿಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಅಲ್ಲಿ ನಾವು ಏನೇನು ನೆಸೆಸರಿ ಸಪೋರ್ಟ್ ಬೇಕು, ಏನೇನು ಆ್ಯಕ್ಷನ್ ತೊಗೋಬೇಕು ಅದೆಲ್ಲ ನಾವು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ ಅಂತ ಇಲ್ಲಿ ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ರೀತಿ 6 ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೀವು ಅನ್ಬೋದು. ಸೊ ನಿಮಗೆ ಡೀಟೇಲ್ ಆಗಿ ಎಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.